ಸಚಿವ ಸಂಪುಟ ಮತ್ತೆ ಪುನರ್ರಚನೆ ಆಗ್ತಾ ಇದೆ. ಈ ಬಾರಿ ಎರಡು ಮೂರು ಬಾರಿನೂ ಕೂಡ ನಿಮ್ಗೆ ಅವಕಾಶ ಸಿಗಲಿಲ್ಲ. ಈ ಬಾರಿ ಸಿಗ್ತಂತ ಹೇಳ್ತಿತ್ತು, ಆದರೆ ಇನ್ನೂ ಮತ್ತೆ ಮುಂದೆ ಹೋಗ್ತಾ ಇದೆ. ಇನ್ನೂ ಒಂದು 15 ದಿವಸ ಬಹುಶಃ ಈ ಒಂದು ರಾಜ್ಯಸಭಾ ಮತ್ತು ಮೇಲ್ಮನೆಯ ಒಂದು ಚುನಾವಣೆ ಆದ ನಂತರ ಈ ಒಂದು ಎಕ್ಸ್ಪ್ಯಾನ್ಷನ್ ಆಗ್ತದೆ. ಏನು ಬಹುಶಃ ಮೊದಲನೇ ಒಂದು ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸೇರಿ 12 ಜನ ಒಂದು ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಇನ್ನು 20 ಜನ ಆಯ್ಕೆ ಆಗ್ತಕ್ಕಂಥ ಒಂದು ಅವಕಾಶ ಇದೆ. ಅದರಲ್ಲಿ ನಮಗೆ ಒಂದು ಅವಕಾಶ ಖಂಡಿತವಾಗಿ ಕೊಡ್ತಾರಂಥ ಒಂದು ವಿಶ್ವಾಸ ಇದೆ. ಪ್ರತಿ ಬಾರಿ ಕೂಡ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮೆಸೇಜ್ ಕೊಡ್ತಾರೆ, ಅದಾದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಕೈ ಬಿಡ್ತಿರ್ತಾರೆ. ಆದರೆ ಈ ಬಾರಿ ಆ ಥರ ಆಗಲ್ಲ. ಈ ಬಾರಿ ಖಂಡಿತವಾಗಿ ಒಂದು ಅವಕಾಶ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಈ ಬಾರಿ ಖಂಡಿತವಾಗಿ ನಮಗೆ ಒಂದು ಅವಕಾಶ ಕೊಡ್ತಾರೆ ಅಂತ ಇದೆ. ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಮಾಡ್ತಾರೆ. ವರಿಷ್ಠರಲ್ಲಿ ಯಾರಾದರೂ ಭರವಸೆ ಕೊಟ್ಟಿದ್ದಾರೆ ಸರ್ ಈ ಬಾರಿ ಅದ್ರ ಮತ್ತೆ? ಇಲ್ಲ, ವರಿಷ್ಠರು ಎಲ್ಲರೂ ಸೇರಿ ದೆಹಲಿಯಲ್ಲಾಗಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ವರಿಷ್ಠರಾಗಿ ನಾವು ಮಾಡಿರುವಂಥ ಒಂದು ಕೆಲಸ ಕಾರ್ಯಗಳನ್ನು ಒಂದು ನಿಷ್ಠೆ ಮತ್ತು ಮಾಡಿರುವಂಥ ಕೆಲಸ ಕಾರ್ಯಗಳು ಅದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಾಗಲಿ ಮತ್ತು ಚೀಫ್ ವಿಪ್ ಆಗಿ ಕೆಲಸವನ್ನು ಮಾಡಿದವರಾಗಲಿ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಮಾಡ್ತಕ್ಕಂಥ ಒಂದು ಕೆಲಸ ಎಲ್ಲವನ್ನು ಗಮನದಲ್ಲೂ ತಗೊಂಡು ನಮ್ಮ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿಯಲ್ಲಿ 10 ಕೆಲಸಗಳು ಅಕ್ಷರಾವಿಷ್ಕಾರ, ಆರೋಗ್ಯ ಆವಿಷ್ಕಾರ, ಅರಣ್ಯ ಆವಿಷ್ಕಾರ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಶೋಷಿತ ಜನಾಂಗದ ಅಭಿವೃದ್ಧಿ ಅಂತ ಕೆಲಸ ಕಾರ್ಯಗಳಾಗಲಿ ಮತ್ತು ಪ್ರಜಾಸೌಧ ಆಗಲಿ ಮತ್ತು ಈ ಒಂದು ಜಲಭಾಗ್ಯ ಅಂತ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಬಾಗಿ ವಿಶೇಷವಾಗಿ ಒಂದು PPDAW ಅಂದರೆ ಪಾಲಿಸಿ ಮತ್ತು